ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಕಠಿಣ ಗಲ್ಲು ಶಿಕ್ಷೆ ಆಗಬೇಕು ಎಂದು ಎಂಎಲ್ಸಿ PH ಪೂಜಾರ್ ಅವರು ಆಗ್ರಹಿಸಿದ್ದಾರೆ. ಡಿಸೆಂಬರ್ 21 ಮಧ್ಯಾಹ್ನ 12 ಗಂಟೆ ಸಂದರ್ಭದಲ್ಲಿ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 54ರಲ್ಲಿ ಇರುವ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು, ಇಂತಹ ಆರೋಪಿಗಳಿಗೆ ಕಠಿಣ ಗಲ್ಲು ಶಿಕ್ಷೆ ಆಗಬೇಕು. ಬುದ್ಧಿಮಾಂದ್ಯ ಬಾಲಕನ ಮೇಲೆ ನಡೆದ ಕ್ರೌರ್ಯ ಖಂಡನೀಯ. ರಾಜ್ಯದಲ್ಲಿ ಇಂತಹ ಶಾಲೆಗಳು ಎಲ್ಲಿವೆಯೋ, ಇಂತಹ ಘಟನೆಗಳು ಎಲ್ಲಿವೆಯೋ ಅವುಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಬೇಕು ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ್ದು ಹೀಗೆ. ಇವೆರಡು ದೇವರ ಸ್ವರೂಪ, ವಿಶಿಷ್ಟ ಚೇತನರು ಅಂತ ತಿಳ್ಕೊಂಡು ಅಂಗವಿಕಲರು ಅನ್ಲಾರ್ದೇನೆ ನಮ್ಮ ಸರ್ಕಾರಗಳು ಗೌರವಪೂರ್ಣವಾಗಿ ಅವರನ್ನು ನಡೆಸಬೇಕು ಅನ್ನುವಂಥ ಒಂದು ಸಂದೇಶ ಸಾರ್ವಜನಿಕರಿಗೆ ಕೊಡುವಂತಹ ಉದ್ದೇಶ ಇಟ್ಕೊಂಡು ವಿಶಿಷ್ಟ ಚೇತನರು ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟದ್ದಾಗಿದೆ. ಇಂಥ ನಾಗರಿಕ ಸಮಾಜದಲ್ಲಿ, ಸಂವೇದನಾಶೀಲ ಸಮಾಜದಲ್ಲಿ ಬಾಗಲಕೋಟೆಯ ಆ 3ನೇ ಅಂತಸ್ತಿನ 54ನೇ ಸೆಕ್ಟರ್ನಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗಾಗಿಯೇ ನಡೆಸ್ತಾ ಇರುವಂತ ಅನ್ರಿಜಿಸ್ಟರ್ಡ್ ಆಗ್ಲಿ ಶಾಲೆ ನಡೆಸಲಿಕ್ಕೆ ಸರ್ಕಾರಿ ಅನುಮತಿ ತೆಗೆದುಕೊಳ್ಳಾರದೆ ಕೇವಲ ಸಂಸ್ಥೆಯನ್ನು ಮಾತ್ರ ರಿಜಿಸ್ಟರ್ ಇತ್ತೀಚೆಗೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ರಿಪೋರ್ಟು ಅಡಿಯಲ್ಲಿ ನಡೆಸ್ತಾ ಇರುವಂಥದ್ದು ಇದು ಖಂಡನೀಯ. ಈಗ 2 ತಿಂಗಳು 3 ತಿಂಗಳಿಂದ ರಿಪೋರ್ಟ್ ಅನ್ನುವಂಥದ್ದು ನಿನ್ನೆ ನಾವು ಟಿವಿ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾ ಎಲ್ಲ ನೋಡಿದ್ದೇನೆ. ಅನೇಕ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಅದರ ಫುಟೇಜ್ಗಳನ್ನು ಕಳಿಸ್ಕೊಟ್ಟಿದ್ರು. ಆ ಮಕ್ಕಳನ್ನು ನಡೆಸ್ಕೊಳ್ಳುವಂಥ ರೀತಿ ಅತ್ಯಂತ ಅಮಾನವೀಯ. ಕಟುಕರ ಸ್ವಭಾವ, ಕಟುಕನಿಗೂ ಕೂಡ ಆ ಪ್ರಾಣಿ ಹಿಂಸೆ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟಾದ್ರೂ ಕಿಂಚಿತ್ತಾದರೂ ಕರುಣೆ ಬರುವಂತಹದ್ದೇ. ಈ ದೇವಸ್ವರೂಪಿ ಮಕ್ಕಳ ಮೇಲೆ ನಿರಂತರವಾಗಿ ಎಷ್ಟೋ ಸಾರಿ ನಡೆಸಿದನೋ ಗೊತ್ತಿಲ್ಲ ಆ ಪ್ರಾಣಿ, ಆ ಮನುಷ್ಯ, ಅವ ಗಂಡ ಹೆಂಡತಿ ಅಂತನ್ನುವಂಥದ್ದು. ಮನುಷ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಅವ ಮೃಗ. ಆ ಕುಟುಂಬವೇ ಮೃಗದ ಕುಟುಂಬ ಅಂತ ಹೇಳಲೇಬೇಕು. ಅವ್ರ ನಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಎಲ್ಲರೂ ನಗ್ತಾ ಇರುವಂತಹದ್ದು, ನೋಡ್ತಾ ಇರುವಂತಹದ್ದು, ಬಡಿಗೆಂದು ಹೊಡೆಯುವಂತಹದ್ದು, ಒದಿಯುವಂತಹದ್ದು, ರಬ್ಬರ್ ಪೈಪ್ದಿಂದ ಹೊಡೆಯುವಂತಹದ್ದು, ಒಂದೇ ಕೈಗೆ ಸಿಕ್ಕ ಎಲ್ಲ ವಸ್ತುಗಳಿಂದ ಅವರನ್ನು ಹಿಂಸೆಗೆ ಒಳಪಡಿಸುವಂತಹದ್ದು, ಹಿಂಸೆ ಮಾಡ್ತಾ ಇರುವಂತಹದ್ದು. ಇದು ಖಾರದ ಪುಡಿ ಎರಚಿದಂತಹದ್ದನ್ನು ಕೂಡ ರಿಪೋರ್ಟ್ ನೋಡಿದ್ದೇನೆ. ಒಟ್ಟಾರೆ ಇಂಥ ಕಟುಕರನ್ನು ಕೇವಲ ಶಿಕ್ಷೆಗೆ ಒಳಪಡಿಸಿದ ಸಾಲೋದಲ್ಲ, ಅಂಥವರನ್ನು ಗಲ್ಲಿಗೇರಿಸುವಂಥ ಒಂದು ಕೆಲಸ ಕೂಡ ಮಾಡಬೇಕು. ವಿಚಾರಣೆ ಏರ್ಪಡಿಸಿ ಯಾರು ಕೂಡ ಇಂಥ ದುಸ್ಸಾಹಸಕ್ಕೆ, ಹಣ ಗಳಿಸುವಂಥ ಈ ಪ್ರವೃತ್ತಿಗೆ ಈ ಮಟ್ಟಕ್ಕೆ ಇಳಿಯಬಾರದನ್ನುವಂಥ ಒಂದು ಸಂದೇಶ ಈ ಬಾಗಲಕೋಟೆಯ ಈ ಸಂಸ್ಥೆಯ ಮೇಲೆ ಕ್ರಮ ಕೈಗೊಂಡು ತೀವ್ರವಾದಂಥ ವಿಚಾರಣೆ ಮಾಡಿ ಮಾನ್ಯ ನ್ಯಾಯಾಧೀಶರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸಾರ್ವಜನಿಕರಷ್ಟೇ ಅಂತಲ್ಲ, ಇಡೀ ದೇಶವೇ ನಾಡೇ ತಲೆ ತೆಗೆಸುವಂತಹ ಘಟನೆ ನಮ್ಮ ಬಾಗಲಕೋಟೆಯಲ್ಲಿ ನಮಗೆ ಯಾರಿಗೂ ಗೊತ್ತಾಗಲಾರ್ದಂತೆ ಮನೆ ಮಾಲೀಕರಿಗೂ ಕೂಡ ಬಾಡಿಗೆ ಕೊಡಬೇಕಾದಂಥವ್ರು ಕೂಡ ಇವತ್ತು ಎಚ್ಚರಿಕೆ ಕೊಡುವಂತಹದ್ದೇ. ಇವತ್ತು ಹುಷಾರಾಗಿರ್ಬೇಕು ನೀವು ಅನ್ನುವಂಥದ್ದು. ಯಾರ್ದು ಮನೆಯನ್ನು ಗೊತ್ತಿಲ್ಲ ನಮಗಿದೆ. ಅನೇಕರು ಎಲ್ಲೆಲ್ಲಿ ಅವರು ಬಂದು ಮನೆ ಖರೀದಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಹೆಸರಿಗೂ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಕೊಡೋ ಪೂರ್ವದಲ್ಲಿ ಆ ಸಂಸ್ಥೆಯವರ ಪೂರ್ವಪರ ವಿಚಾರಣೆ ಮಾಡಿ ಕೊಡಬೇಕು. ಇಲ್ಲದೇ ಇದ್ರೆ ಇಂಥ ಘಟನೆಗಳಿಗೂ ಅವರು ಕೂಡ ಸಾಕ್ಷಿಭೂತರಾಗುವಂಥದ್ದು, ಅವರು ಕೂಡ ಕ್ರಮಕ್ಕೆ ಅರ್ಹರಾಗುವಂಥದ್ದೇ. ಏನ್ ನಡೀತಾ ಇದೆ, ಯಾರು ಬಂದ್ರು, ವಿದೇಶಿಯವರು ಬಂದಿದ್ದಾರೋ, ಶತ್ರುಗಳು ಬಂದಿದ್ದಾರೋ, ಭಯೋತ್ಪಾದಕರು, ಇವತ್ತಂತೂ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲೆಡೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಾಡಿಗೆ ಕೊಡುವ ಪೂರ್ವದಲ್ಲಿ ವಿಚಾರ ಮಾಡ್ಬೇಕನ್ನುವಂತ ಒಂದು ಆಗ್ರಹ ಕೂಡ ನಾನು ಮಾಡ್ತಾ ಈ ಘಟನೆ ತೀವ್ರವಾಗಿ ಖಂಡಿಸ್ತೇನೆ. ತಪ್ಪಿತಸ್ಥ ಅಧಿಕಾರಿಗಳು ಯಾರೇ ಇದ್ರು ಕೂಡ ಅವರಿಗೆ ತೀವ್ರವಾದಂತ ಪನಿಷ್ಮೆಂಟ್ ಅನ್ನು ಕೂಡ ಅವರಿಗೆ ಕೊಡಬೇಕನ್ನುವಂತ ಒಂದು ಆಗ್ರಹ ನಾನು ಮಾಡ್ತಾ ಇದ್ದೇನೆ.